ಹಾಯ್ ಎವ್ರಿವನ್, ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆದ ಆಲೂ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಾಂಬೆ ಸಾಗುಕ್ಕಿಂತ ಟೇಸ್ಟ್ನಲ್ಲಿ ತುಂಬಾ ಡಿಫರ್ ಆಗಿ ಕಾರ್ಕಾರ ಹುಳಿ ಹುಳಿಯಾಗಿ ಇರುತ್ತೆ. ಇದನ್ನು ನಾರ್ತ್ ಇಂಡಿಯನ್ ಸೈಡ್ನಲ್ಲಿ ಬಂಡಾರೆವಾಲೆ ಆಲೂ ಕಿ ಸಬ್ಜಿ ಅಂತ ಹೇಳ್ತಾರೆ. ಈ ಸಾಗು ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಒಂದು ಬೇಯಿಸಿ ಇಟ್ಕೊಂಡ್ಬಿಟ್ರೆ ಬೆಳಗಿನ ತಿಂಡಿಗೆ ಪೂರಿ ಜೊತೆಗೆ ಈ ಸಾಗುನ ದಿಢೀರಾಗಿ ಮಾಡ್ಕೋಬೋದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ಹಾಗಿದೆ ಬನ್ನಿ, ತುಂಬಾ ಸಿಂಪಲ್ ಆದ ಕಾರ್ಕಾರ ಹುಳಿ ಹುಳಿಯಾದ ಆಲೂ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಸ್ಪೆಷಲ್ ಮಸಾಲಾ ಪೌಡರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪಿನ ಕಾಳು, ಹಾಗೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸನ್ನು ಕುಟ್ನಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಇಟ್ಕೊಳ್ಳಿ. ತುಂಬ ನೈಸ್ ಬೇಡ. ಈ ಒಂದು ಮಸಾಲೆ ಪೌಡರೇ ಈ ಸಾಗುಗೆ ಒಳ್ಳೆ ಟೇಸ್ಟ್ ಕೊಡೋದು. ನೋಡಿ, ಈ ರೀತಿ ತರಿತರಿಯಾಗಿ ಕುಟ್ಟಿ ಇಟ್ಕೊಳ್ಳಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 3 ಹಸಿಮೆಣಸನ್ನು ಕೂಡ ಕುಟ್ಟಿ ಇಟ್ಕೋಬೇಕು. ಶುಂಠಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಕೂಡ ನಾವು ತುಂಬ ನೈಸಾಗಿ ಅಲ್ದೇನೆ ಈ ರೀತಿ ತರಿತರಿಯಾಗಿ ಕುಟ್ಟಿ ಇಟ್ಕೊಳ್ಳಿ. ಆಲೂ ಸಾಗು ಆದ್ರಿಂದ ಇಲ್ಲಿ ನಾನು ಮೀಡಿಯಂ ಸೈಜ್ದು 5 ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಇದನ್ನು ಕೈನಲ್ಲೇ ಮ್ಯಾಶ್ ಮಾಡಿ ಇಟ್ಕೋಬೇಕು. ಈ ರೀತಿ ದೊಡ್ಡ ಸೈಜ್ನಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಸಾಗು ಮಧ್ಯದಲ್ಲಿ ಆಲೂಗೆಡ್ಡೆದು ದೊಡ್ಡ ಸೈಜ್ ಪೀಸ್ ಸಿಕ್ಕಾಗ ತಿನ್ನಲಿಕ್ಕೆ ಚೆನ್ನಾಗಿರತ್ತೆ ಅಂತ. ಈಗ ಕಡಾಯಿಯಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಕುಟ್ಟಿ ಪುಡಿ ಮಾಡಿಕೊಂಡ ಮಸಾಲ ಪೌಡರ್ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ನಾವು ಇದನ್ನು ಕುಟ್ಟಬೇಕಾದ್ರೆ ಕೊತ್ತಂಬರಿ ಕಾಳು ಜೀರಿಗೆನೆಲ್ಲ ಹುರ್ಕೊಂಡಿರಲಿಲ್ಲ, ಹಾಗೆ ಕುಟ್ಕೊಂಡಿದ್ವಿ. ಅದರಿಂದ ಇದನ್ನು ನಾವು ಎಣ್ಣೆಯಲ್ಲಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಶುಂಠಿ ಹಸಿಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಹುರಿತಿರೋಬೇಕಾದ್ರೆ ಮಸಾಲೆ ಪೌಡರ್ದು ಮತ್ತು ಶುಂಠಿ ಹಸಿಮೆಣಸಿಂದು ಒಳ್ಳೆ ಘಮ ಬರ್ತಾ ಇರತ್ತೆ. ಇದನ್ನೀಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಹೆಚ್ಕೊಂಡಿರೋ 3 ಹಣ್ಣು ಟೊಮ್ಯಾಟೊ ಹಾಕಿ, ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಇದನ್ನು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಒಂದು 2-3 ನಿಮಿಷದ ನಂತರ ಟೊಮ್ಯಾಟೊ ಒಗ್ಗರಣೆಯಲ್ಲೇ ಬೆಂದು ಸಾಫ್ಟ್ ಆಗಿರುತ್ತೆ. ನಂತರ ಇದಕ್ಕೆ ಖಾರಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲೇ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಬೇಯಿಸ್ಕೊಂಡ ಆಲೂಗೆಡ್ಡೆನ ಕೈನಲ್ಲೇ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರನ್ನು ಹಾಕಿ ಕುದಿಸ್ಕೊಳ್ತೀವಿ. ಅದಕ್ಕೂ ಮುಂಚೆ ಆಲೂಗೆಡ್ಡೆ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸಾಗು ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಾಗುಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈ ಸಾಗು ಸ್ವಲ್ಪ ತೆಳುವಾಗೇ ಇರುತ್ತೆ. ಹಾಗೆ ಈ ಆಲೂಗೆಡ್ಡೆ ಕುದ್ದಂಗೂ ಸ್ವಲ್ಪ ಮಂದ ಆಗ್ತಾ ಹೋಗುತ್ತೆ. ಅದರಿಂದ ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಈ ಸಾಗುನ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಒಂದು 5 ನಿಮಿಷದ ನಂತರ ಸಾಗು ಚೆನ್ನಾಗಿ ಕುದ್ದಿರತ್ತೆ. ಕೊನೆಯದಾಗಿ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, ಹಾಗೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮ್ಚೂರ್ ಪೌಡರ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಒಂದು ಸಾಗುಗೆ ಹುಳಿ ಬರಲಿ ಅಂತ ಆಮ್ಚೂರ್ ಪೌಡರ್ ಹಾಕ್ತಾರೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಖಾರ ಹುಳಿ ಹದವಾಗಿರೋ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆದ ಆಲೂ ಸಾಗು ರೆಡಿಯಾಗತ್ತೆ. ಇದು ಪೂರಿಗೆ ಆಗಲಿ, ಚಪಾತಿ, ದೋಸೆ, ಸೆಟ್ ದೋಸೆ, ರವೆ ಇಡ್ಲಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈ ಆಲೂ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.